Okay. Hello, hi, hello, hi, 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 hello, 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 hi, hello, hi. Nandish. ಸೊ ಫೈನಲಿ ಇಲ್ಲಿಗೆ ಬಂದಾಯಿತು. ಇವನೇ ನನ್ನ ಅಳಿಯ, ನನ್ನ ಮಗ. ಮಾಮ ಅಂತ ಹೇಳೋದಕ್ಕೆ ಇವನಿಗೆ ನೋವು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ. ಈ ವಿಡಿಯೋನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ನಮ್ಮ ಕಾಲೇಜಲ್ಲಿ ಮೀಟಪ್ ಇಟ್ಟಿದ್ದಾರೆ. ಆಫ್ಟರ್ ಆಲ್ಮೋಸ್ಟ್ 10 years. ಆಫ್ಟರ್ 10 years ನಮ್ಮ ಕಾಲೇಜ್ ಫಂಕ್ಷನ್ಗೆ ಹೋಗ್ತಾ ಇರೋದು ತುಂಬ ಖುಷಿ ಅನ್ನಿಸ್ತದೆ. ಜೊತೆಗೆ ಯಾರನ್ನ ಓಲ್ಡ್ ಫ್ರೆಂಡ್ಸ್ ಬಂದಿರ್ತಾರೆ ಅಂತ ಅನ್ಕೊತೀನಿ. ನಾನು ಸ್ವಲ್ಪ ಫ್ರೆಂಡ್ಸ್ನ ಅಪ್ರೋಚ್ ಮಾಡಿದೆ, ಬನ್ರೋ ಅಂತ. ಸೊ ಅವರೆಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿಯಾಗಿರೋದ್ರಿಂದ ಯಾರು ಬರ್ತಾಯಿಲ್ಲ. ಒಬ್ಬ ಬರ್ತೀನಿ ಅಂತ ಹೇಳ್ತಿದ್ದಾನೆ, ಅವನು ಬರ್ತಾನೆ ಇಲ್ವೋ ಗೊತ್ತಿಲ್ಲ. ಸೊ ನಾನು ಮಾತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಮೀಟಪ್ ತೋರಿಸೋಣ ಅಂತಂತ ಡಿಸೈಡ್ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ. ಲೊಕೇಶನ್ ರೀಚ್ ಆಗಿದ್ದೇವೆ, ಬಟ್ ಯಾರು ಬರ್ತಾ ಇಲ್ಲ ನಮ್ಮ ಫ್ರೆಂಡ್ಸು. ಎಂತ ಮಾಡುವುದು ಗೊತ್ತಿಲ್ವಲ್ಲ. ಏನಾಗುತ್ತೆ ಇದೇ ಎಂಟ್ರಿ ಗೇಟ್. Hello. So let's do this. Okay. Hello, hi, hello, hi, 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 hello, 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 hi, hello, hi. Once more. You seriously want me to do this once more? I'll forget my name and address if I do it. It was just to have a little fun before we started. So hi everyone, good afternoon. Thank you for joining us. 3 decades, thousands of careers, one unstoppable legacy. Arena Animation turns 30 and we are not slowing down, we're just getting started. Big round of applause to 30 years. Today is not just an event, it's a reunion of dreams, a celebration of journeys, and most importantly, a coming together of a legacy that has been built over decades. Arena Animation is not just an institute, it's where creators are made. Agree? Nandish. ಫೈನಲಿ ಅರೇನಾ ಮೀಟಪ್ ಇಸ್ ಡನ್. ಇವಾಗ ಅಲ್ಲಿ ಕೊಟ್ಟಿರೋ ಮೊಮೆಂಟೋಸ್ ಎಲ್ಲ ತೊಗೊಂಡು ವಾಪಸ್ ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಇಸ್ಕಾನ್ಗೆ ಬಂದಿದ್ದೀನಿ. ಏನೋ ಸ್ಟೇ ಇದೆ, ಏನೋ ಸಮಥಿಂಗ್ ಫಂಕ್ಷನ್ ಸಮಥಿಂಗ್ ಗೊತ್ತಿಲ್ಲ ಏನದು ಅಂತ. ನಾನು ಅಳಿಯ ಕರೆದಿದ್ದಾನೆ, ಇಲ್ಲೇ ಸ್ಟೇ ಮಾಡಿ
ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ಹೋಗೋದಂತ. ಇವತ್ತು ನೈಟು ಇಸ್ಕಾನಲ್ಲೇ ಸ್ಟೇ ಅಂತ. ಇದೇನು ಗೊತ್ತಿಲ್ಲ ನನಗೆ ಇದು ಯಾವ ಥರ ಏನು ಅಂತ. ಸೊ ಆ ವಿಡಿಯೋ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ, ನೋಡಿ. ಇದೊಂದು ಹೊಸ ವಿಷಯ ನೋಡಿದೆ ನನಗೆ. ನಾನು ಒಂದು ಸ್ಟೆಪ್ ತ್ರೀ ಸ್ಟೆಪ್ ಈ ಥರ ಕಾರ್ ಪಾರ್ಕಿಂಗ್ ಬಟ್ ಇದೇ ಥರ ಜೋಕಲ್ಲಿ ಥರ ಇದೆ, ಸ್ಲಿಂಗ್ ಥರ ಅಷ್ಟು ಮೇಲೆ ಕಾರ್ನಕ್ಕೆ ಲೋಡ್ ಮಾಡಿ ಅದು ಸರ್ಕಲ್ ಆಗಿ ರೊಟೇಟ್ ಕಾರ್ ಬೀಗೆ ಅದು ಎಷ್ಟು ಆಯಿತು. ಇವನೇ ಅಳಿಯ, ಇವನೇ ಹೇಳಿದ ಇಸ್ಕನ್ ಬಗ್ಗೆ ನೋಡೋಣ. ಸೊ ಫೈನಲಿ ಇಲ್ಲಿಗೆ ಬಂದಾಯಿತು. ಇವನೇ ನನ್ನ ಅಳಿಯ, ನನ್ನ ಮಗ. ಮಾಮ ಅಂತ ಹೇಳೋದಕ್ಕೆ ಇವನಿಗೆ ನೋವು ಇಲ್ಲ. ಫಸ್ಟ್ ಫ್ರೆಂಡ್ ಅಂತ ಹೇಳಿದ್ದ. ಸೊ ಇವಾಗ ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಇದು ವಿತೌಟ್ VIP ಟಿಕೆಟ್ VIP ಟ್ರೀಟ್ಮೆಂಟ್ ಥರ ಇದೆ. ಲೆಟ್ ಸಿ ಏನಾಗುತ್ತೆ ಮುಂದೆ ಅಂತ. ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಸೂಪರಾಗಿದೆ. ಆದರೆ ಬಟ್ ಏನಂತ ನನಗೇನಾಗಲಿ ಕ್ಲಾರಿಟಿ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಆದರೆ ಯು ವಿಲ್ ಎಂಜಾಯ್. ब्रह्माय एष जगदण्डविधानकर्ता गोविन्दमादिपुरुषं तमहं भजामि यत्पादपल्लवयुगं विनिधाय कुम्भ वन्दे प्रणामसमये स गणाधिराजः विघ्नान् विहन्तवलमस्य जगत्त्रयस्य गोविन्दमादिपुरुषं तमहं भजामि अग्ने महीगगनमम्बु मरुद्दिश ಏನು ದೇವಸ್ಥಾನ ಗುಂಡಿ ಅಂತ ಅಂತಿರೋದು. ಒಂದ್ಸತಿ ತಿರುಪತಿಗೆ ಹೋದಾಗ ಫುಲ್ ಕಷ್ಟಪಟ್ಟಿರಲಿಲ್ಲ, ದರ್ಶನ ಮಾಡ್ಕೊಳಕ್ಕೆ. ನನ್ನ ಕರೆದಿದ್ದಕ್ಕೆ ರೀಸನ್ ಏನು? ಚೆನ್ನಾಗಿರುತ್ತೆ. 3 ಅವರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಅದಕ್ಕೆ ನಿನಗೆ ಹೇಳಿದ್ದೆ, ಅಬ್ಬಾ ನೀನು ಬರೋಕ್ಕಿತ್ತು ನಮ್ಮ VIP ಟ್ರೀಟ್ಮೆಂಟ್ ಅಂತಂದರೆ. ಇವಾಗ ಅದಕ್ಕೆ ಕರೆದಿರೋದು. ಫುಲ್ ನಾವು ಆ ಕಡೆಯಿಂದ ನೋಡೋ ಡಿವೋಟಿಸ್ ಥರ ಬಂದು ನೋಡೋ ಇಸ್ಕಾನ್ ಬೇರೆ, ನಾವೇ ಇಲ್ಲಿ ಬಂದು ಅವರೇ ನಮ್ಮನ್ನ ಕರ್ಕೊಂಡು VIP ಟ್ರೀಟ್ಮೆಂಟ್ ಥರ ಕರ್ಕೊಂಡೋಗಿ ಎಲ್ಲ ದೇವಸ್ಥಾನ ತೋರಿಸೋದು, ದೇವ್ರು ತೋರಿಸೋದು ಚೆನ್ನಾಗಿದೆ. ನೋಡಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅಂತ. ಯಾವಾಗಲೂ ಬಂದಾಗಲೂ ನಾನು ಅನ್ಕೊತಾ ಇದ್ದೆ, ಯಾಕೆ ಈ ಕಡೆ ಮಾತ್ರ ಬ್ಯಾರಿಕೇಡ್ ಹಾಕಿದ್ದಾರೆ, ಒಬ್ಬರು ಇಬ್ಬರು ಇದ್ದಾರೆ ಈ ಕಡೆ, ಆ ಕಡೆ ಹೋಗೋದು ಹೆಂಗೆ ಅಂತ. ಅದಕ್ಕೆ ಚೀಟ್ ಕೊಡಿ ಇವತ್ತು ಸಿಕ್ಕಿದೆ.
ಯಾರೊಬ್ಬರು ಇಲ್ದಿರೋವಾಗ ದೇವಸ್ಥಾನ ಇಷ್ಟು ಶಾಂತವಾಗಿರುತ್ತೆ. ಸೊ ಇಲ್ಲಿಗೆ ಇಸ್ಕಾನ್ ಪಯಣ ಮುಗಿದಿದೆ. ಇಸ್ಕಾನ್ ಕರ್ಕೊಂಡೋಗಿ ಆ ಥರ ಡಿಫ್ರೆಂಟ್ ಫೀಲ್ ಅನಿಸಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತ. ಇಟ್ ಇಸ್ ಲೈಕ್ ಎ ಸ್ಪಿರಿಚುವಲ್ ವೈಬ್, ಒಂಥರ ಫುಲ್ ಸ್ಪಿರಿಚುವಲ್ ವೈಬ್. ಒಂಥರ ನಾರ್ಮಲ್ ಆಗಿ ಹೋದ್ರೆ ಯಾವತ್ತೂ ಮರೆಯೋಕ್ಕೆ ಆಗಲ್ಲ, ನೀವು ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ಡಿಫ್ರೆಂಟ್ ವೈಬ್. ನಾರ್ಮಲ್ ಡಿವೋಟೀಸ್ ಥರ ಹೋಗಿ ದೇವಸ್ಥಾನದಲ್ಲಿ ನೋಡೋದಕ್ಕಿಂತ ದಿಸ್ ಇಸ್ ಎ ಡಿಫ್ರೆಂಟ್ ವೈಬ್. ಆ್ಯಕ್ಚುಲಿ ನಾವು ಇವತ್ತು ಸ್ಟೇ ಮಾಡಬೇಕಿತ್ತು, ಇಲ್ಲೇ ಮನೆ ಇರೋದ್ರಿಂದ, ಬೆಂಗಳೂರಲ್ಲೇ ಮನೆ ಇರೋದ್ರಿಂದ ಬೆಳಗ್ಗೆ ಹೋಗೋಣ ಬ್ರಹ್ಮೋತ್ಸವಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಅಲ್ಲಿ ಸ್ಟೇ ಮಾಡೋದಕ್ಕೆ ತುಂಬ ಜಾಸ್ತಿ ಜನ ಇರೋದ್ರಿಂದ ಇಲ್ಲಿಲ್ಲೇ ಇರೋರೆಲ್ಲರೂ ಹೋಗ್ರಿ ಅಂತ ಹೇಳಿದ್ರು. ಇಲ್ಲಾಂದರೆ ನಾವು ಅಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಪೂಜೆನ ಅಟೆಂಡ್ ಮಾಡ್ತಿದ್ವಿ. ಬಟ್ ಬೆಳಗ್ಗೆ ಪೂಜೆ ಮಾತ್ರ ಚೆನ್ನಾಗಿರುತ್ತೆ. ಓವರಾಲ್ ಆಗಿ ಹೇಳ್ಬೇಕು ಅಂತಂದರೆ ಈ ಥರ ಹೋದ್ರೇ ನೀವು ಆ ಥರ ಸಪ್ರೇಟಾಗಿ ದೇವ್ರನ್ನ ನೋಡೋಕ್ಕೆ ಆಗೋದು. ಈ ಒಂದು ಸ್ಪೆಷಲ್ ದರ್ಶನ ಇದ್ರೂ ಕೂಡ ಈ ಥರ ದರ್ಶನ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಇದು ಈ ಥರ ತುಂಬ ಚೆನ್ನಾಗಿತ್ತು ಕೂಡ. ಫುಲ್ ಡಿಫ್ರೆಂಟ್ ಒಂದು ವಾಲಂಟಿಯರ್ ಬಂದು ನಮ್ಮನ್ನ ಕರ್ಕೊಂಡೋಗಿ ದೇವ್ರ ಹತ್ರ ದೇವ್ರನ್ನ ಹೆಂಗೆ ನೋಡಬೇಕು, ಹೆಂಗೆ ಏನು ಪ್ರಾರ್ಥನೆ ಮಾಡಬೇಕು, ಏನು ಕೇಳ್ಕೋಬೇಕು, ಅದೆಲ್ಲ ನೀಟಾಗಿ ಒಂದೊಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ
ನೀಟಾಗಿ ಕರ್ಕೊಂಡೋಗಿ ಎಲ್ಲ ತೋರಿಸಿ ಏನಂತ ಎಲ್ಲ ನೀಟಾಗಿ ಹೇಳ್ತಾರೆ.